ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಆರ್ಜಿಕರ್ ಮೆಡಿಕಲ್ ಕಾಲೇಜಿನಲ್ಲಿ ನಡೆದಂತಹ ಅತ್ಯಾಚಾರ ಪ್ಲಸ್ ಕೊಲೆ ಕೇಸ್ ಈಗ ಇಡೀ ದೇಶವನ್ನೇ ಬಡಿದೆಬ್ಬಿಸಿದೆ. ಎಲ್ಲ ಡಾಕ್ಟರ್ಗಳು ಇಡೀ ದೇಶದಾದ್ಯಂತ ಈಗ ಪ್ರೊಟೆಸ್ಟ್ ಅಂದರೆ ಮುಷ್ಕರವನ್ನು ಆರಂಭ ಮಾಡಿದ್ದಾರೆ. ಇಡೀ ದೇಶದಾದ್ಯಂತ ಎಲ್ಲ ಮೆಡಿಕಲ್ ಹಾಸ್ಪಿಟಲ್ಗಳನ್ನು ಸಹ ಕ್ಲೋಸ್ ಮಾಡಿ ಬರೀ ಎಮರ್ಜೆನ್ಸಿ ಕೇಸ್ಗಳನ್ನು ಮಾತ್ರ ಅಟೆಂಡ್ ಮಾಡ್ತಾ ಇದ್ದಾರೆ. ಹಾಗಾದರೆ ಡಾಕ್ಟರ್ಗಳು ಇಲ್ಲಿ ಯಾಕೆ ಈ ಒಂದು ಮುಷ್ಕರವನ್ನು ಆರಂಭಿಸಿದ್ದಾರೆ, ಇಲ್ಲಿ ಏನಾಗಿದೆ ಅಂತ ಈ ಒಂದು ವಿಡಿಯೋ ಮೂಲಕ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಮೊದಲಿಗೆ ನೋಡೋದಾದರೆ ಆರ್ಜಿಕರ್ ಮೆಡಿಕಲ್ ಕಾಲೇಜಿನಲ್ಲಿ 31 ವರ್ಷದ ಜೂನಿಯರ್ ಟ್ರೈನಿ ಡಾಕ್ಟರ್ ಅತ್ಯಾಚಾರ ಮಾಡಿ ಕೊಲೆಯನ್ನು ಮಾಡಿದ್ದಾರೆ. ಅಫ್ಘಾನಿಸ್ತಾನ, ಸೌದಿ ಅರೇಬಿಯಾ, ನಾರ್ತ್ ಕೊರಿಯಾ ಈ ಥರ ತುಂಬ ದೇಶಗಳಲ್ಲಿ ಈ ರೀತಿ ಏನಾದರೂ ಮಾಡಿದ್ರೆ ರೇಪಿಸ್ಟ್ಗಳಿಗೆ ಇನ್ಸಿಡೆಂಟ್ ನಡೆದ ಸ್ಥಳದಲ್ಲೇ ಅಥವಾ ಹಿಂದಿನ ದಿನವೇ ಪ್ರಾಣ ತೆಗೆಯುತ್ತಾರೆ. ಆದರೆ ನಮ್ಮ ದೇಶದಲ್ಲಿ ರೇಪ್ ನಡೆದ ಸ್ಥಳವನ್ನು ಧ್ವಂಸ ಮಾಡಿ ಪೊಲೀಸ್ ಮುಂದೆನೇ ರೀಕನ್ಸ್ಟ್ರಕ್ಷನನ್ನು ಮಾಡುತ್ತಾರೆ. ಮತ್ತು ಇದೇ ಒಂದು ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ಸ್ಟೂಡೆಂಟ್ಸು ಎಲ್ಲ ವೈದ್ಯರು ಸೇರಿ ಮುಷ್ಕರವನ್ನು ಮಾಡ್ತಾ ಇದ್ರೆ ಆ ಮುಷ್ಕರದಲ್ಲಿ ಕೆಲವೊಂದು ರೌಡಿಗಳು ಬಂದು ಮುಷ್ಕರ ಮಾಡುತ್ತಿದ್ದಂತಹ ಈ ಒಂದು ಡಾಕ್ಟರ್ ಮೇಲೆ ದಾಳಿಯನ್ನು ನಡೆಸಿ ಇನ್ಸಿಡೆಂಟ್ ನಡೆದ ಸ್ಥಳವನ್ನು ಧ್ವಂಸ ಮಾಡಿ ಹೋಗ್ತಾರೆ. ಇದು ನಮ್ಮ ದೇಶದ ವಿಪರ್ಯಾಸ ಅಂತಲೇ ಹೇಳ್ಬೋದು. ನೆಕ್ಸ್ಟು ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಈ ಒಂದು ಸೂಪರ್ಡೆಂಟ್ಗೆ ಏನಿದ್ದಾರೆ ಅವರು ಪೇರೆಂಟ್ಸ್ಗೆ ಫೋನ್ ಮಾಡಿ ನಿಮ್ಮ ಮಗಳಿಗೆ ಹುಷಾರಿಲ್ಲ ಅಂತ ಹೇಳಿ ಫೋನನ್ನು ಕಟ್ ಮಾಡ್ತಾರೆ. ಮತ್ತೆ ಒಂದು ಕೆಲವು ನಿಮಿಷಗಳನ್ನು ಬಿಟ್ಟು ಫೋನ್ ಮಾಡಿ ನಿಮ್ಮ ಮಗಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಪೇರೆಂಟ್ಸಿಗೆ ಇನ್ಫಾರ್ಮೇಷನನ್ನು ಕೊಡ್ತಾರೆ. ನೆಕ್ಸ್ಟು ಅತ್ಯಾಚಾರ ಪ್ಲಸ್ ಕೊಲೆ ಕೇಸ್ ನಡೆದ 9 ಗಂಟೆಗಳ ಒಳಗಡೆನೆ ಈ ಒಂದು ಆರ್ಜಿಕರ್ ಕಾಲೇಜಿನ ಪ್ರಿನ್ಸಿಪಲಿಗೆ ಸಸ್ಪೆಂಡನ್ನು ಮಾಡ್ದೇ ಟ್ರಾನ್ಸ್ಫರನ್ನು ಕೊಡ್ತಾರೆ. ಸಸ್ಪೆಂಡ್ ಮಾಡಬೇಕಿದ್ದಂತಹ ಪ್ರಿನ್ಸಿಪಲ್ಗೆ ಟ್ರಾನ್ಸ್ಫರನ್ನು ಕೊಡ್ತಾರೆ. ನೆಕ್ಸ್ಟು ಚೀಫ್ ಮಿನಿಸ್ಟರ್ ಆದ ಮಮತಾ ಬ್ಯಾನರ್ಜಿ ನಾನು ಏನು ಮಾಡೋದಕ್ಕೂ ಆಗಲ್ಲ ಅಂತ ಪ್ರಜೆಗಳ ಜೊತೆ ಸೇರಿ ನಾನು ಸಹ ಮುಷ್ಕರವನ್ನು ಮಾಡ್ತೀನಿ ಅಂತ ಮುಷ್ಕರದಲ್ಲಿ ಬಂದು ಜಾಯಿನನ್ನು ಹಾಕ್ತಾರೆ. ಈ ಆರ್ಜಿಕರ್ ಮೆಡಿಕಲ್ ಕಾಲೇಜ್ ನಮ್ಮ ದೇಶದಲ್ಲೇ ಇದು ಒಂದು ಓಲ್ಡ್ ಹಾಸ್ಪಿಟಲ್ ಎಂದು ಹೆಸರಾಗಿದೆ. ಈ ಓಲ್ಡ್ ಹಾಸ್ಪಿಟಲಲ್ಲಿ ನಡೆದಂತಹ ಘಟನೆ ಇಡೀ ನಮ್ಮ ದೇಶವನ್ನೇ ಬಡಿದೆಬ್ಬಿಸಿದೆ. ಡ್ಯೂಟಿಯನ್ನು ಮುಗಿಸಿ ರೆಸ್ಟ್ ತಗೊಳ್ಳೋಕ್ಕೆ ಅಂತ ಸೆಮಿನಾರ್ ಕ್ಲಾಸ್ಗೆ ವೈದ್ಯೆ ಬರುತ್ತಾರೆ. ಈ ಸೆಮಿನಾರ್ ರೂಮ್ನಲ್ಲಿ ಒಂದು CC ಕ್ಯಾಮ್ರಾ ಸಹ ಇರೋದಿಲ್ಲ. ಆಗಸ್ಟ್ 9 ಬೆಳಗ್ಗೆ 7:30 ಸಮಯದಲ್ಲಿ 10ಕ್ಕೂ ಹೆಚ್ಚಿನ ಇಂಜುರೀಸ್ ಆಗಿರುವ ವೈದ್ಯೆಯ ಬಾಡಿ ಸಿಗುತ್ತೆ. ಈ ಡಾಕ್ಟರ್ನ ಕಣ್ಣುಗಳಿಂದ ಮತ್ತು ಇನ್ನೂ ಕೆಲವು ಬಾಡಿ ಪಾರ್ಟ್ಸ್ಗಳಿಂದ ರಕ್ತ ಬರ್ತಿರುತ್ತೆ. ಬೆಳಗ್ಗೆ 10:53 ಸಮಯದಲ್ಲಿ ಪೇರೆಂಟ್ಸ್ಗೆ ಕಾಲ್ ಮಾಡಿ ನಿಮ್ಮ ಮಗಳಿಗೆ ಹುಷಾರಿಲ್ಲ ಬನ್ನಿ ಅಂತ ಹೇಳ್ತಾರೆ ಈ ಒಂದು ಕಾಲೇಜಿನವರು. ಮತ್ತು ಅದೇ ಒಂದು ವ್ಯಕ್ತಿ ಪೇರೆಂಟ್ಸ್ಗೆ ಫೋನ್ ಮಾಡಿ ನಿಮ್ಮ ಮಗಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ. ಮತ್ತು ಪೇರೆಂಟ್ಸ್ ಬಂದರೂ ಸಹ ಪೇರೆಂಟ್ಸ್ಗೆ 3 ಗಂಟೆಗಳ ನಂತರ ಮಗಳನ್ನು ನೋಡಲು ಪರ್ಮಿಷನನ್ನು ಕೊಡ್ತಾರೆ. ಈ ಒಂದು ವಿಷಯವನ್ನು ಪೇರೆಂಟ್ಸೇ ಮೀಡಿಯಾ ಮುಂದೆ ತಿಳಿಸಿದ್ದಾರೆ. ತನ್ನ ಮಗಳ ಪರಿಸ್ಥಿತಿ ನೋಡಿ ಆ ಪೇರೆಂಟ್ಸ್ ಮೀಡಿಯಾ ಮುಂದೆ ಬಂದು ನಮ್ಮ ಮಗಳು ವಾಪಸ್ಸು ಬರಲ್ಲ, ಆದರೆ ನಮಗೆ ನ್ಯಾಯ ಸಿಗಬೇಕು ಅಂತ ಬೇಡ್ಕೊಂಡಿದ್ದಾರೆ. ಈ ಅತ್ಯಾಚಾರ ಮತ್ತು ಕೊಲೆ ಕೇಸ್ ಈ ಒಂದು ಇನ್ಸಿಡೆಂಟ್ ಬೆಳಕಿಗೆ ಬಂದಂತೆ ಎಲ್ಲ ಅಧಿಕಾರಿಗಳು ಸಹ ಕೋಲ್ಕತ್ತಾದ ಎಲ್ಲ ಅಧಿಕಾರಿಗಳು ಸಹ ಈ ಒಂದು ಆರ್ಜಿಕರ್ ಹಾಸ್ಪಿಟಲ್ಗೆ ಅಥವಾ ಮೆಡಿಕಲ್ ಕಾಲೇಜಿಗೆ ವಿಸಿಟನ್ನು ಮಾಡಿ ವಿಚಾರಣೆಗೆ ಮುಂದಾಗ್ತಾರೆ. ಈ ಒಂದು ಕ್ರೈಮ್ ಸೀನ್ನಲ್ಲಿ ಒಂದು ಬ್ಲೂಟೂತ್ ಡಿವೈಸ್ ಸಿಗುತ್ತೆ. ಈ ಕೇಸ್ನಲ್ಲಿ ಈ ಒಂದು ಬ್ಲೂಟೂತ್ ಕೀ ಎವಿಡೆನ್ಸ್ ಆಗಿದೆ. ಪೊಲೀಸವರು CC ಕ್ಯಾಮ್ರಾ ಚೆಕ್ ಮಾಡಬೇಕಾದ್ರೆ ಆ ದಿನ ಈ ಒಂದು ರೇಪ್ ನಡೆದಂತಹ ಅಥವಾ ಕೊಲೆ ನಡೆದಂತಹ ದಿನ 5 ಜನ ನೈಟ್ ಡ್ಯೂಟಿ ಮಾಡ್ತಾ ಇರೋದನ್ನು ಗಮನಿಸ್ತಾರೆ. ಇದರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಬೆಳಗಿನ ಜಾವ 4 ಗಂಟೆ ಸಮಯದಲ್ಲಿ ಸೆಮಿನಾರ್ ರೂಮ್ ಹೋಗುತ್ತಿರುವ ದೃಶ್ಯ CC ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಈ ದೃಶ್ಯವನ್ನು ಪೊಲೀಸವರು ಗಮನಿಸ್ತಾರೆ. ಈ ದೃಶ್ಯವನ್ನು ಗಮನಿಸಿದ ಪೊಲೀಸ್ ಆಫೀಸರ್ 5 ಜನರ ಮೊಬೈಲನ್ನು ಕಲೆಕ್ಟ್ ಮಾಡಿ ಸೈಡಿಗೆ ಇಟ್ಟು ಬ್ಲೂಟೂತನ್ನು ಟೆಸ್ಟ್ ಮಾಡಿದಾಗ ಸಂಜಯ್ ರಾಯ್ ಮೊಬೈಲ್ಗೆ ಕನೆಕ್ಟ್ ಆಗಿದೆ. ಈ ವ್ಯಕ್ತಿಯನ್ನು ಸಸ್ಪೆಕ್ಟ್ ನಂಬರ್ 1 ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಈ ಸಂಜಯ್ ರಾಯ್ ಯಾರು, ಈತ ಏನು ಮಾಡ್ತಿದ್ದ 4 ಗಂಟೆ ಸಮಯದಲ್ಲಿ ಅಂತ ನೋಡೋದಾದರೆ ಈತ ಒಬ್ಬ ಸಿವಿಕ್ ವಾಲಂಟಿಯರ್ ಆಗಿ ಈ ಒಂದು ಆರ್ಜಿಕರ್ ಕಾಲೇಜ್ ಮೆಡಿಕಲ್ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದ. ಈ ಸಿವಿಕ್ ವಾಲಂಟಿಯರ್ ಅಂದರೆ ಏನು ಕೆಲಸ ಅಂತ ಅಂದರೆ ಪೊಲೀಸ್ಗೆ ಇನ್ಫಾರ್ಮರ್ ಆಗಿ ಕೆಲಸ ಮಾಡೋದು. ಈತನ ಬ್ಯಾಕ್ಗ್ರೌಂಡ್ ನೋಡೋದಾದರೆ ಈತ 4 ಮದುವೆಯನ್ನು ಆಗಿದ್ದಾನೆ. 3 ಹೆಂಡತಿಯರು ಈತನ ಬಿಹೇವಿಯರನ್ನು ಇಷ್ಟವಾಗದೇ ಬಿಟ್ಟಿದ್ದಾರೆ. ಮತ್ತೊಂದು ಹೆಂಡತಿ ಕ್ಯಾನ್ಸರ್ನಿಂದ ಮರಣ ಹೊಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಈ ಕೇಸನ್ನು ಮುಚ್ಚಾಕಬೇಕು, ಇಲ್ಲಿಗೆ ಕ್ಲೋಸ್ ಮಾಡಬೇಕು ಅಂತ ತುಂಬ ಪ್ರಯತ್ನವನ್ನು ಪಟ್ಟಿದ್ದಾರೆ. ಆದರೆ ಯಾವಾಗ ಡಾಕ್ಟರ್ಸ್ ಎಲ್ಲನೂ ಸೇರಿ ಮುಷ್ಕರವನ್ನು ಆರಂಭ ಮಾಡಿದ್ರೋ ಆಗ ಈ ಒಂದು ಇನ್ಸಿಡೆಂಟು ತುಂಬಾ ಪ್ರಚಾರಕ್ಕೆ ಒಳಪಡ್ತು. ಆಗ ಈಗ ಕೋರ್ಟು ಸಹ CBIಗೆ ಈ ಕೇಸನ್ನು ಫಾರ್ವರ್ಡ್
ಫಾರ್ವರ್ಡ್ ಮಾಡ್ತಿದ್ದೀವಿ ಅಂತ ತೀರ್ಮಾನ ಕೊಟ್ಟಿದೆ. ಈ ಕೇಸ್ನಲ್ಲಿ ಇನ್ನು ಯಾರ್ಯಾರು ಭಾಗಿಯಾಗಿದ್ದಾರೆ, CBI ಮೂಲಕ ಇನ್ನೂ ಎಷ್ಟು ಜನ ಬೆಳಕಿಗೆ ಬರ್ತಾರೆ ಅಂತ ನಾವು ನೋಡಬೇಕಾಗಿರುತ್ತೆ. ಒಟ್ಟಿನಲ್ಲಿ ಈ ವೈದ್ಯ ಸಾವಿಗೆ ನ್ಯಾಯ ಸಿಗಬೇಕು ಮತ್ತು ಇವರ ಪೇರೆಂಟ್ಸಿಗೂ ಸಹ ನ್ಯಾಯ ಕೊಡಿಸ್ತಾರ CBI ಅಂತ ನಾವು ಕಾದು ನೋಡಬೇಕಾಗಿರುತ್ತೆ. ಈ ಕೇಸ್ನಲ್ಲಿ ಭಾಗಿಯಾಗಿರುವ ದುಷ್ಕರ್ಮಿಗಳಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಎಂಬುದನ್ನು ಕಮೆಂಟ್ ಮಾಡಿ. ಈಗಲಾದರೂ ನಮ್ಮ ದೇಶದ ಕಾನೂನು, ನಮ್ಮ ದೇಶದ ಸರ್ಕಾರ ಎಚ್ಚೆತ್ತುಕೊಂಡು ಕಠಿಣ ಶಿಕ್ಷೆಯನ್ನು ಜಾರಿಗೆಗೊಳಿಸಬೇಕು. ಈ ರೀತಿಯ ಅಪರಾಧಿಗಳಿಗೆ ಕಠಿಣ ಶಿಕ್ಷೆಯನ್ನು ಜಾರಿಗೆಗೊಳಿಸಿದ್ರೆ ಮಾತ್ರ ಮತ್ತೆ ನಾಳೆ ದಿನ ಈ ರೀತಿ ಇನ್ಸಿಡೆಂಟು ನಡೆಯೋದಿಲ್ಲ.